ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಹರೀಶ್. ಸೊ ನಾನೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿನ್ನೆನೆ ಡಿಸೈಡ್ ಮಾಡಿದ್ವಿ ಗ್ರೌಂಡ್‌ಗೆ ಹೋಗೋಣ ಅಂತ ಮಕ್ಕಳನ್ನ ಕರ್ಕೊಂಡು. ತುಂಬಾ ದಿನಾನೇ ಆಗಿತ್ತು. ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಬ್ರೇಕ್‌ಫಾಸ್ಟ್‌ಗೆ ಪೊಂಗಲ್ ಮತ್ತೆ ಚಟ್ನಿ ಮಾಡಿದ್ದೆ. ಸೊ ಅದನ್ನ ಕೂಡ ತಿನ್ಕೊಂಡು ನಾವು ಗ್ರೌಂಡಿಗೆ ಹೋಗುವಷ್ಟರಲ್ಲೇ ಆಲ್ಮೋಸ್ಟ್ 10:00 ಆಗಿತ್ತು. ಬಟ್ ಇವತ್ತಿನ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿತ್ತು. ಮಕ್ಕಳು ಆಡೋದಕ್ಕಂತೂ ಪರ್ಫೆಕ್ಟಾಗಿ ಸೂಟ್ ಆಗ್ತಿತ್ತು. ಈ ಕಡೆ ಮಳೆ ಸಣ್ಣಗೆ ತುಂತುರು ಬೀಳ್ತಿತ್ತು. ಅಟ್ ದ ಸೇಮ್ ಟೈಮ್ ಬಿಸಿಲು ಕೂಡ ಇತ್ತು. ಆ್ಯಂಡ್ ಹಾಗಾಗಿ ಮಕ್ಕಳನ್ನ ಆಡ್ಸೋಕ್ಕಂತೂ ಪರ್ಫೆಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಆನ್ ದ ವೇ ಹೋಗಬೇಕಾದ್ರೆ ಗಾಡಿಯಲ್ಲಿ ಬ್ಲೋ ಕೂಡ ಇರಲಿಲ್ಲ ಸೈಕಲಲ್ಲಿ. ಅದಕ್ಕೂ ಕೂಡ ಬ್ಲೋ ಹೊಡಿಸ್ಕೊಂಡು ಇನ್ನೇನು ಗ್ರೌಂಡಿಗೆ ಎಂಟ್ರಿ ಆಗಬೇಕು. ಸೊ ನನ್ನ ಮಗ ಪಪ್ಪ ನಾನು ಇಲ್ಲಿಂದಾನೇ ಸೈಕಲ್ ತುಳ್ಕೊಂಬರ್ತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಭಯ ಏನಿಲ್ಲ, ಗಾಡಿಗಳೇನು ಬರ್ತಾ ಇರಲ್ಲ ಜೋರಾಗಿ. ಸೊ ಹಾಗಾಗಿ ಆ್ಯಂಡ್ ತಣ್ಣಗೆ ಗಾಳಿ ಬೀಸ್ತಿತ್ತು. ತುಂಬ ಜೋರು ಗಾಡಿಗಳ ಶಬ್ದ ಏನಿಲ್ದಿರ ಅಲ್ಲಲ್ಲಲ್ಲಿ ಒಂದೊಂದು ಗಾಡಿಗಳು ಹೋಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಆ್ಯಂಡ್ ನನ್ನ ಮಕ್ಕಳು ಇವತ್ತೆಲ್ಲಾದರೂ ಹೋಗ್ತೀನಿ ಅಂತ ನಾನು ಇವತ್ತು ಹೇಳಿದೆ ನಾಳೆಗೆ. ಇವತ್ತು ರಾತ್ರಿ ಅವ್ರು ನಿದ್ದೆನೇ ಮಾಡಲ್ಲ ಅನಿಸುತ್ತೆ. ಬೆಳಗ್ಗೆ ಯಾವಾಗಾಗುತ್ತೆ ಅಂತಾನೆ ಕಾಯ್ತಿರ್ತಾರೆ. ಸೊ ಹಾಗಾಗಿ ಬೆಳಿಗ್ಗೆನೇ ಶುರು ಮಾಡಿದರು ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಲ್ಲ ಥರ ಆಟ ಸಾಮಾನು ತಂದಿದ್ರು ಅವರು. ಫುಲ್ ಅವ್ರ ಪ್ರಿಪ್ರೇಷನಲ್ಲಿ ಅವ್ರು ಬಂದಿದ್ದರು. ಆ್ಯಂಡ್ ಅವ್ರಿಗೇನಂತ ಹೇಳಿದ್ರೆ ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲೋ ಒಂದು ಕಡೆ ಅನ್ನೋದು ಅವ್ರ ಮನಸ್ಸಲ್ಲಿ. ಸೊ ಹಾಗಾಗಿ ಆ್ಯಂಡ್ ಯೂಶ್ವಲಿ ನನ್ನ ಮಗ ದೊಡ್ಡವನು ಕ್ರಿಕೆಟ್ನೇ ತುಂಬ ಇಷ್ಟಪಡೋದು. ಸೊ ಹಾಗಾಗಿ ಅದನ್ನೇ ಆಡ್ತಿರ್ತಾನೆ. ಬಟ್ ಈ ಚಿಕ್ಕವನು ಏನಿದ್ದಾನೆ ಮಧ್ಯದಲ್ಲಿ ಹೋಗೋದು, ಬಾಲ್ ಎತ್ಕೊಬರೋದು, ಬ್ಯಾಟ್ ಅಲ್ಲಿ ನನಗೆ ಕೊಡು ಅನ್ನೋದು, ಈ ರೀತಿ ಎಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಅವನ್ನ ಎಂಗೇಜ್ ಆಗಿರ್ತೀನಿ. ನಮ್ಮದೊಂದು ಪುಟ್ಟು ಬಾಲು ಬ್ಯಾಟ್ ಎತ್ಕೊಂಡು ಹೋಗಿರ್ತೀವಿ ಜೊತೆಲಿ. ಅದರಲ್ಲೇ ಅವನು ನಾನು ಆಟ ಆಡ್ತಿರ್ತೀವಿ. ಬಟ್ ನಿಜವಾಗ್ಲೂ ಮಕ್ಳ ಜೊತೆ ಆಡೋದೇನಿದೆ ಅದೊಂದು ಇಟ್ ಇಸ್ ನಾಟ್ ಎಟ್ ಆಲ್ ಅ ಈಸಿ ಟಾಸ್ಕ್. ಯಾಕಂದರೆ ಅವ್ರಿಗೇನು ಅವ್ರ ಮಕ್ಕಳು ಅವ್ರ ಜೋಶು ಎಂಥಿಯಸಾಸಮ್ ಏನಿರುತ್ತೆ ಅದು ಯಾವಾಗಲೂ ಅವ್ರಿಗೆ ಒಂದೇ ಥರ ಇರುತ್ತೆ. ಗ್ರೌಂಡ್ಗೆ ಎಂಟ್ರಿ ಆಗಿ ರಿಟರ್ನ್ ಬರೋವರೆಗೂ ಅವ್ರಿಗೆ ಮನಸ್ಸೇ ಇರೋದಿಲ್ಲ ನಮ್ಮ ಮನೆಗೆ ಬರೋದಕ್ಕೆ. ಸೊ ಹಾಗಾಗಿ ಬಟ್ ನಾವು ಅದನ್ನು ಮ್ಯಾಚ್ ಮಾಡೋದು ಇಸ್ ಅ ಬಿಗ್ ಟಾಸ್ಕ್. ಯಾವ ಯೋಗ ಆಗಿರ್ಬೋದು, ಎಕ್ಸಸೈಸ್ ಕೂಡ ಅದರ ಮುಂದೆ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದು ಒಂದು ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಬಟ್ ನನಗೆ ನಮ್ಮ ಮನೆಯವ್ರಿಗೆ ಆ ಮೂಮೆಂಟಲ್ಲಿ ಚೆನ್ನಾಗಿ ಆಟ ಆಡ್ಬಿಡ್ತೀವಿ. ಬಟ್ ಅದ್ರ ಬಾಡಿ ಪೇಯ್ನ್ ಏನಿರುತ್ತೆ ಅದು ನೆಕ್ಸ್ಟ್ ದಿನಾನೇ ನಮಗೆ ಗೊತ್ತಾಗೋದು. ಸೊ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ದೊಡ್ಡ ಲಕ್ಸುರಿ ಔಟಿಂಗ್ ಆ ಥರನೇ ಕರ್ಕೊಂಡು ಹೋಗ್ಬೇಕಂತ ಏನಿಲ್ಲ. ಚಿಕ್ಕ ಪುಟ್ಟದ್ರಲ್ಲೂ ಅವ್ರಿಗೆ ಲೈಕ್ ಖುಷಿ ಕೊಡ್ಬೋದು ಅಂತ. ಸೊ ಅವಾಗವಾಗ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಅಥವಾ ತರಕಾರಿ ಅಂಗಡಿಗೆ, ಹಾಗೆ ಸ್ಟೇಷ್ನರಿ ವರ್ಡ್ ಹೇಳಲ್ಲ ಬಿಡಿ. ಯಾಕಂದರೆ ಸ್ಟೇಷ್ನರಿ ಅನ್ನೋ ವರ್ಡ್ ಏನಿದೆ ಅಂದರೆ ಅವ್ರು ಒಳಗಡೆ ಹೋದರೆ ಹೊರಗಡೆ ಬರೋಕ್ಕೆ ಅವ್ರಿಗೆ ಮನಸ್ಸಾಗಲ್ಲ. ಸೊ ಆ್ಯಂಡ್ ಮನೇಲೇ ಮೂವಿ ನೋಡ್ಕೊಂಡು ಪಾಪ್ಕಾರ್ನ್ ತಿನ್ನೋದು ಈ ರೀತಿ ಎಲ್ಲ ನಂಗೆ ತುಂಬಾ ಇಷ್ಟ. ನಾವು ದೊಡ್ಡವರಾದ್ಮೇಲೆ ನಾವು ಹೆಂಗೆ ಲೈಕ್ ಬ್ಯಾಕ್ ಏನಿತ್ತು ಹಿಂದೆ ನಮ್ಮ ಜೀವನದಲ್ಲಿ ಏನೇನೆಲ್ಲ ನಾವು ಖುಷಿ ಕಂಡ್ಕೊಂಡ್ವಿ ಅನ್ನೋದು ನಾವು ಇವಾಗ ಹೆಂಗೆ ನಾವು ಮೆಮೊರಿನ ಚೆರಿಷ್ ಮಾಡ್ತೀವಿ, ಅವರು ಕೂಡ ಆ ಥರ ಚಿಕ್ಕ ಪುಟ್ಟ ವಿಷಯನ ಫ್ಯೂಚರಲ್ಲಿ ನೆನೆಸ್ಕೊಂಡು ಖುಷಿ ಪಡ್ತಾರೆ. ಸೊ ಅದನ್ನು ಫೀಲ್ ಮಾಡಿಸ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಸೊ ಫುಲ್ ಎಕ್ಸಾಸ್ಟ್ ಆಗಿಬಿಡುತ್ತೆ ಅವ್ರ ಜೊತೆ ಆಡಿ. ಬಟ್ ಆದ್ರೂ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ನೋಡ್ತಿರ್ಬೋದು ಇವ್ನು ಇದಾನಲ್ಲ ನನ್ನ ಚಿಕ್ಕ ಮಗ, ಎಷ್ಟು ತೀಟೆ ಅಂದರೆ ಅಷ್ಟು ತೀಟೆ. ಅವನು ಒಂದು ಜಾಗದಲ್ಲಿ ಇರೋದಿಲ್ಲ. ಇಲ್ಲಿ ನೋಡಿ ಹೆಂಗೆ ಬರ್ತಾ ಇದ್ದಾನೆ ಮಧ್ಯದಲ್ಲಿ ಇವ್ನು ಸೈಕಲ್ ತುಳ್ಕೊಂಡು. ಅವನ್ನ ಆಡೋಕ್ಕೆ ಬಿಡೋದಿಲ್ಲ ಅವನು ಯಾವಾಗಲೂ. ಆ್ಯಂಡ್ ಅವರಿಬ್ಬರಿಗೂ ಏನಂತ ಹೇಳಿದ್ರೆ ಅವ್ರ ಅಪ್ಪ ಜೊತೆ ಅವ್ರು ಆಡಬೇಕು, ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರೇ ಆಡಬೇಕು ಅನ್ನೋದು. ಇಬ್ಬರು ಆಟ್ ಎ ಟೈಮ್ ಆಡಬೇಕು ಅಂತ ಹೇಳಿದ್ರೆ ಇಲ್ಲ ನಾನು ಆಡಬೇಕು ನೀನು ಆಡಬೇಕು ಅಂತ ಇರ್ತಾರೆ. ನನಗೆ ಫುಲ್ ಎಕ್ಸಾಸ್ಟ್ ಆಗಿ ಇನ್ನೇನು ಆಲ್ಮೋಸ್ಟ್ ನಾನು ಕೂತ್ಕೊಬಿಟ್ಟಿದ್ದೆ. ಇನ್ನಾಗಲ್ಲ ನಿನ್ನ ಕೈಲಂತ. ಪಾಪ ನಮ್ಮ ಮನೆಯವರು ಇನ್ನೇನು ಮಾಡೋದು, ಯಾರೂ ಇಲ್ಲ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಆಲ್ಮೋಸ್ಟ್ ಎಲ್ಲ ಹೊರಟೋಗಿದ್ರು. ಸೊ ಅವ್ರ ಜೊತೆ ಆಡ್ಕೊಂಡಿದ್ರು ಪಾಪಚ್ಚೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆಲ್ಮೋಸ್ಟ್ ಅವರೇ ಆಡೋದು. ಯೂಶ್ವಲಿ ಅವರೇ ಆಡ್ತಿರ್ತಾರೆ. ನಾನು ಅರ್ಧಕ್ಕೆ ಸಾಕು ಅಂತ ಹೇಳಿ ಕೂತ್ಕೊಬಿಡ್ತೀನಿ. ಆ್ಯಂಡ್ ನಾನು ನಮ್ಮ ಮನೆಯವ್ರು ಸ್ವಲ್ಪ ಹೊತ್ತು ಶಟಲ್ ಕೂಡ ಆಡಿದ್ವಿ. ಒಂದು ಬ್ಯಾಟ್ ಕೂಡ ಮುರಿದೋಗ್ಬಿಟ್ಟು, ಯಾಕಂದರೆ ಗಾಳಿ ಅಷ್ಟಿತ್ತಲ್ಲ ಫೋರ್ಸಾಗಿ ಆಡಬೇಕಾದ್ರೆ ಬ್ಯಾಟ್ ಕೂಡ ಮುರಿದೋಗಿತ್ತು. ಆ್ಯಂಡ್ ತುಂಬ ದಾಹ ಆಗ್ತಿತ್ತು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ತಿನ್ನೋದಕ್ಕೆ ತಿಂಡಿ ಎಲ್ಲ ತೊಗೊಂಬರಕ್ಕೆ ಹೋಗಿದ್ರು. ಬಟ್ ರಿಟರ್ನ್ ಬರೋ ಅಷ್ಟರಲ್ಲಿ ನಾನು ಅವ್ರನ್ನ ಆಟ ಆಡಿಸ್ಕೊಂಡಿದ್ದೆ. ಬಟ್ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ನಾವು ನಮ್ಮ ಮನೆಯವರೆಲ್ಲ ತಿನ್ನೋಕ್ಕೆ ತೊಗೊಂಬಂದು ಕುತ್ಕೊಂಡು ತಿಂತಿದ್ದೀವಿ. ಹಿಂದೆ ಕಡೆ ನೋಡಿದ್ರೆ ಒಂದು 10 ನಾಯಿಗಳು ಬಂದು ನಿಂತಿದ್ದಾವೆ. ಪಾಪಚ್ಚಿ ಅವಾಗ ತುಂಬ ಹೊಟ್ಟೆ ಹಸ್ತು ಅನಿಸಿತ್ತು. ಸೊ ಹಾಗಾಗಿ ಬಂದು ಹಿಂದೆನೇ ನಿಂತ್ಕೊಂಡಿದ್ದು. ಅಯ್ಯೋ ಅನಿಸ್ತು. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಏನು ಮಾಡಿದ್ರು, ಸರಿ ಆಯಿತು ಬಿಡು ಅಂತ ಹೇಳಿ ಮತ್ತೆ ಸೈಕಲ್ ತೊಗೊಂಡು ಅವರು ಒಂದು ಸ್ಟ್ರಿಪ್ ಸೈಕ್ಲಿಂಗ್ ಹೋದರು ನನ್ನ ಚಿಕ್ಕವನ್ನ ಕೂರಿಸ್ಕೊಂಡು. ಒಂಥರ ಅನಿಸ್ತಾ ಇತ್ತು, ಎಂಬ್ಯಾರಸಿಂಗ್ ಆಗಿತ್ತು. ಬಟ್ ಆದ್ರೂ ಏನೋ ಒಂಥರ ಖುಷಿ ಅದರಲ್ಲಿ. ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸಿದ್ರೆ ಮಳೆ ಹೆಂಗೆ ಬೀಳ್ತಿದೆ, ಸಣ್ಣ ಸಣ್ಣ ಹನಿ ಬೀಳ್ತಾನೆ ಇದೆ.
ಆ್ಯಂಡ್ ಇವ್ರು ಸೈಕ್ಲಿಂಗ್ ಮುಗಿಸಿದ್ಮೇಲೆ ನಾನು ಕೂಡ ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡ್ತೀನಿ. ಸೈಕ್ಲಿಂಗ್ ಮಾಡೋಕ್ಕೆ ನನ್ನ ಕಾಲೇ ಎಟಕ್ತಾ ಇಲ್ಲ. ಲೈಕ್ ನೆಲಕ್ಕೆ ಎಟಕ್ತಿದೆ ಬಟ್ ಪೆಡಲ್ ಮಾಡೋದಕ್ಕೆ ಎಟಕ್ತಿಲ್ಲ. ಬಟ್ ಆದರೂ ನನಗೇನಂತ ಹೇಳಿದ್ರೆ ಸೈಕ್ಲಿಂಗ್ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತಲ್ಲ, ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಸೈಕ್ಲಿಂಗ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಒಂದು 2-3 ಟೈಮ್ಸ್ ಅಂದರೂ ಇನ್ನೇನು ಆಲ್ಮೋಸ್ಟ್ ಬಿದ್ದೇ ಹೋಗ್ಬಿಡ್ತಿದ್ದೆ. ಸೊ ನಮ್ಮ ಮನೆಯವ್ರು ಸ್ವಲ್ಪ ದೂರ ಹಿಡ್ಕೊಂಡು ಬಂದು ಸಪೋರ್ಟ್ ಕೊಟ್ಟು ಆಮೇಲೆ ಲೈಕ್ ಒಂದು 2-3 ರೌಂಡ್ಸ್ ಅದನ್ನು ಸೈಕ್ಲಿಂಗ್ ಮಾಡಿದೆ. ಅದೇ ಹೇಳ್ತಿದ್ದೆ ಅವ್ರಿಗೆ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಸ್ವಲ್ಪ ದೊಡ್ಡ ಸೈಕಲ್ ತೊಗೊಂಬರೋಣ, ನಾನು ನೀನು ಇಬ್ಬರು ಸೈಕ್ಲಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಒಂಥರ ಖುಷಿ ಈ ಮೂಮೆಂಟ್ಸ್‌ನೆಲ್ಲ ಚೆರಿಷ್ ಮಾಡೋದಕ್ಕೆ. ಆ್ಯಂಡ್ ಈ ಚಿಕ್ಕ ಪುಟ್ಟ ವಿಷಯದಲ್ಲೇ ಜಾಸ್ತಿ ನಿಜವಾಗ್ಲೂ ಜಾಸ್ತಿ ಸಂತೋಷ ಸಿಗೋದು. ನಾವು ದೊಡ್ಡ ದೊಡ್ಡ ವಿಷಯ ಮಾಡಿದಾಗ ಲೈಕ್ ಖುಷಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಚಿಕ್ಕ ಪುಟ್ಟದ್ರಲ್ಲಿ ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಔಟಿಂಗ್ ಹೋದಾಗ ಏನೋ ಒಂಥರ ಖುಷಿ. ಆಮೇಲೆ ಬಿಸ್ಕೆಟ್ಸ್ ಎಲ್ಲ ನಾಯಿಗಳಿಗೆ ಫೀಡ್ ಮಾಡಿಬಿಟ್ಟು, ನನ್ನ ಮಗನಿಗೆ ಪೆಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾಯಿಗಳನ್ನ ನೋಡಿದ ತಕ್ಷಣನೇ ಅವನು ಒಂಥರ ಅಯ್ಯೋ ಅನಿಸುತ್ತೆ. ಅದರಲ್ಲೂ ಚಿಕ್ಕ ಪುಟ್ಟ ಪಾಪುಗಳು ನೋಡಿ ಎಷ್ಟು ಮರಿಗಳಿದಾವೆ, ನಾಯಿ ಮರಿಗಳು. ಸೊ ಹಾಗಾಗಿ ಅವಕ್ಕೆಲ್ಲ ಬಿಸ್ಕೆಟ್ಸ್ ತಿನ್ನಿಸ್ಬಿಟ್ಟು ಇನ್ನೇನು ಹೊರಡೋ ಟೈಮಲ್ಲಿ ನಮ್ಮ ಮನೆಯವರು ಸರ್ ಲೈವ್ ಮ್ಯಾಚ್ ಟೂರ್ನಮೆಂಟ್ ನಡೀತಿತ್ತಲ್ಲ, ಸೊ ಮಕ್ಕಳಿಗೆ ಅದನ್ನು ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ಟೂರ್ನಮೆಂಟ್ ಎಲ್ಲ ನೋಡ್ಕೊಂಡು ಇನ್ನೇನು ರಿಟರ್ನ್ ಬರಬೇಕು, ನಮ್ಮ ಚಿಕ್ಕವನ ತಲೆಗೆ ಬಾಲ್ ತಾಕ್ಬಿಡ್ತು ಅಲ್ಲಿಂದ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ. ಸೊ ಹತ್ಕೊಂಡು ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಆನ್ ದ ವೇ ಐಸ್ ಕ್ರೀಮ್ ಕೊಡಿಸಿ ಅವನ್ನ ಸಮಾಧಾನ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.